ಹಲೋ, ಗುಡ್ ಮಾರ್ನಿಂಗ್. ಎಲ್ರಿಗೂ ಗ್ರೀನ್ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಮ್ಮ ಪುಟ್ಟದಾದ ಕೈತೋಟ ಅಥವಾ ಟೆರೆಸ್ ಗಾರ್ಡನ್ನ ಇವತ್ತು ಪರಿಚಯ ಮಾಡಿಸ್ತೀನಿ. ಹಾಗೂ ಅದರ ಉದ್ದೇಶ ಏನಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಇದು ನಮ್ಮ ಉದ್ದೇಶ ಹೆಚ್ಚಾಗಿ ಅರ್ಬನ್ ಏರಿಯಾಗಳಲ್ಲಿ ಬೆಳೆದಿರ್ತಕ್ಕಂಥ ಜನಗಳಿಗೆ, ಎಕ್ಸ್ಪೆಷಲಿ ಹಳ್ಳಿ ಕಡೆ ವಾತಾವರಣ, ಅಲ್ಲಿ ಜೀವನ ತಿಳಿದೇ ಇರೋಂತಹ ಮಕ್ಕಳಿಗೆ, ಜನಗಳಿಗೆ ಇದ್ರದ್ದು ಸದುಪಯೋಗ ಆಗಲಿ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅರ್ಬನ್ ಏರಿಯಾಗಳಲ್ಲಿ ಹುಟ್ಟಿ ಬೆಳೆಯೋದ್ರಿಂದ ಯಾವ ಗಿಡ ಮರ ಪರಿಚಯಗಳು ತೀರಾ ಕಡಿಮೆ ಇರುತ್ತೆ. ಇದಕ್ಕೆ ನಾನು ಕೂಡ ಹೊರತಲ್ಲ. ಹಾಗೆ ನಮ್ಮ ಮಕ್ಕಳು ಸಹ ಯಾವ ಎಲೆಗಳು ಹೇಗಿರುತ್ತೆ, ಯಾವ ತರಕಾರಿಗಳಿಗೆ ಯಾವ ಹೂ ಇರುತ್ತೆ, ಯಾವ ಎಲೆ ಇರುತ್ತೆ ಅನ್ನೋದೇ ಸರಿಯಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರುಗಳಿಗೆಲ್ಲ ಇದು ಪರಿಚಯ ಆಗಲಿ, ಮತ್ತು ವಿಷಮುಕ್ತವಾದಂತಹ ತರಕಾರಿಗಳು ಹಣ್ಣುಗಳನ್ನು ನಮ್ಮ ತೋಟದಲ್ಲೇ ಮೇಲ್ಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಬೆಳ್ಕೊಂಡು ತಿಂತಾಯಿದ್ರೆ ಅದರಲ್ಲಿ ಸಿಗೋವಂಥ ಸಂತೋಷನೇ ಬೇರೆ, ಮತ್ತು ಆರೋಗ್ಯ ಕೂಡ ಹೆಚ್ಚಾಗಿ ಸಿಗುತ್ತೆ. ಹೀಗಾಗಿ ಒಂದೊಂದೇ ತರಕಾರಿಗಳು, ಅದರ ಬೆಳವಣಿಗೆಯ ಹಂತಗಳು, ಅದರಲ್ಲಿರೋಂಥ ಕೆಲವೊಂದು ಆರೋಗ್ಯಕರ ವಿಷಯಗಳು, ಹೇಗೆ ಯಾವ ರೀತಿ ವಿಟಮಿನ್ಸು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ವಿಷಯಗಳನ್ನು ತಿಳ್ಕೊಬೇಕು ಅನ್ನೋದೇ ಈ ಚಾನಲ್ನ ಉದ್ದೇಶ ಅಂತ ಹೇಳ್ಬೋದು. ಬನ್ನಿ, ಈ ಗಿಡಗಳನ್ನು ಪರಿಚಯ ಮಾಡಿಸ್ತೀನಿ. ಇದಿನ್ನೂ ಒಂದು 15 ದಿನ ಆಗಿದೆ ಈ ಗಿಡಗಳನ್ನೆಲ್ಲ ನಾನು ಸ್ಟಾರ್ಟ್ ಮಾಡಿ. ಸೊ ಹಾಗಾಗಿ ಹೆಚ್ಚಾಗಿ ಡೆವಲಪ್ ಆಗಿಲ್ಲ. ಇದ್ರ ನಂತರಕ್ಕೆ ನಾನು ಹೇಗೆಲ್ಲ ಡೆವಲಪ್ ಮಾಡ್ತೀನಿ ಈ ಗಿಡಗಳನ್ನ, ಮತ್ತು ಈ ಗಾರ್ಡನ್ನ ಹೇಗೆಲ್ಲ ಡೆವಲಪ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾವೆಲ್ಲ ಗಿಡಗಳಿದ್ದಾವೆ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತೀನಿ. ಬನ್ನಿ, ಇಲ್ಲಿ ಆ್ಯಕ್ಚುಲಿ ನೆನ್ನೆ ತಾನೇ ನಾನು ಪಾಟ್ ಮಾಡಿದೆ. ಅರ್ಧ ಭಾಗದಷ್ಟು ನಾನು ಬೀಟ್ರೂಟ್ ಹಾಕಿದ್ದೀನಿ, ಇನ್ನರ್ಧ ಭಾಗ ಕ್ಯಾರೆಟ್ ಹಾಕಿದ್ದೀನಿ. ಇಲ್ಲಿ ಕೂಡ ಒಂದೆರಡು ಚಪ್ಪರದವರೆಕಾಯಿ ಸೀಡ್ಸು ಮತ್ತು ಸೌತೆಕಾಯಿ ಸೀಡು, ಒಂದು 4-5 ಬೀಟ್ರೂಟ್ ಹಾಕಿದ್ದೀನಿ. ಇದು ಟೊಮೆಟೊ ಮತ್ತು ಕೆಲವೊಂದು ಸೊಪ್ಪಿಂದು, ಪಾಲಕ್ ಸೊಪ್ಪಿಂದು ಒಂದಿಷ್ಟು ಬೀಜಗಳನ್ನ ಹಾಕಿದ್ದೀನಿ. ಇದು ಬಂದು ಆ್ಯಪಲ್ ಗಿಡ, ರೆಡ್ ಆ್ಯಪಲ್. ನರ್ಸರಿಯಿಂದ ತಂದೊಂದು 15 ದಿನ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿ ಚಿಗುರ್ತಾ ಇದೆ. ಕುಡಿಯೆಲ್ಲ ಹೊಡಿತಾ ಇದೆ. ನೋಡಿ, ಕಾಣಿಸ್ತಾ ಇದೆಯಾ? ಇದ್ರ ಮುಂದೆ ಇರೋ ಸಂತೋಷ ಯಾವುದಿದೆ ಹೇಳಿ? ಪಾಲಕ್ಕು ಸ್ವಲ್ಪನೇ ಇದೆ, ಬೇರೆ ಕಡೆ ಮತ್ತೆ ಹಾಕಿದ್ದೀನಿ. ಜಸ್ಟ್ ಟ್ರಯಲಿಗೋಸ್ಕರ ಹಾಕಿದ್ದೆ, ಚೆನ್ನಾಗೇ ಬಂದಿದೆ. ಇದು ಬಂದು ಮೂಲಂಗಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಮೂಲಂಗಿ ಪ್ರಾರಂಭದಲ್ಲಿ ಹೀಗಿದೆ. ಕರಿಬೇವು, ಇದು ಹಾಗಲಕಾಯಿ ಬಳ್ಳಿ ಮತ್ತು ಬೆಂಡೆಕಾಯಿ ಇದೆ. ಇದು ಕೂಡ ಅದೇ ಬೆಂಡೆಕಾಯಿ, ಹಾಗಲಕಾಯಿ ಬಳ್ಳಿ. ಇಲ್ಲಿ ಸ್ವಲ್ಪ ಸಬ್ಬಸಿಗೆ ಇದೆ ನೋಡಿ, ಹರವೆ ಮತ್ತು ಸಬ್ಬಸಿಗೆ ಇದೆ. ಅಷ್ಟೊಂದು ನೀಟಾಗಿ ಬಂದಿಲ್ಲ ಅದು. ಕೊತ್ತಂಬರಿ, ಜವಳೆ ಅನ್ಕೋತೀನಿ ಇದು, ನನಗೂ ಸಹ ಪೂರ್ತಿಯಾಗಿ ಗೊತ್ತಿಲ್ಲ, ಇನ್ನು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ. ಇದು ವಾಟರ್ ಆ್ಯಪಲ್. ವೆಯ್ಟ್ ಮಾಡ್ತಾಯಿದ್ದೀನಿ ಹಣ್ಣುಗಳು ಯಾವಾಗ ಬಿಡುತ್ತೋ, ಮನೆ ಜನಕ್ಕೆಲ್ಲ ಯಾವಾಗ ಕೊಡ್ತೀನೋ ಅಂತ. ಟೊಮೆಟೊ, ಅಗೇನ್ ಟೊಮೆಟೊ, ಆ್ಯಲೋವೆರಾ, ಇದು ಹಾಗೆ ಗೊಬ್ಬರದಲ್ಲಿ ಹುಟ್ಟಿದ್ದಾವೆ. ಬೆಂಡೆ, ಇದು ಸೇಮ್ ಜವಳೆ ಅಂದ್ಕೊಳ್ತಾ ಇದ್ದೀನಿ. ಹರವೆ, ಮೆಂತ್ಯ, ಸಪೋಟ. ಇವತ್ತಿನ ದಿನದಲ್ಲಿ ಸಪೋಟದ ಬಗ್ಗೆ ಸ್ವಲ್ಪ ಚಿಕ್ಕದಾಗಿರೋ ಮಾಹಿತಿ ಕೊಡ್ತೀನಿ. ನಮ್ಮ ಉದ್ದೇಶ ಅದೇ ಹೇಳಿದ್ಮೇಲೆ, ಯಾವ್ಯಾವ ಹಂತದಲ್ಲಿ ಹೇಗೆ ಇದು ಹಣ್ಣು ಕಾಯಿ ಕಚ್ಚುತ್ತೆ ಅನ್ನೋದನ್ನು, ಮೊಗ್ಗು ಹೇಗಿರುತ್ತೆ, ಎಲೆಗಳು ಹೇಗಿರುತ್ತೆ ತಿಳಿಸ್ಕೊಡೋದೇ ಮೇನ್ ಉದ್ದೇಶ ಆಗಿದೆ. ಇಲ್ಲಿ ನೋಡಿ, ಝೂಮ್ ಮಾಡ್ತಿದ್ದೀನಿ. ಇದು ಸಣ್ಣದಾಗಿರುವಾಗ ಇದ್ರ ಮೊಗ್ಗು, ಸಪೋಟದ ಮೊಗ್ಗು ಹೀಗಿರುತ್ತೆ. ಇದ್ರ ಹೂಗಳು ತುಂಬ ದೊಡ್ಡದಾಗೇನಿರೋದಿಲ್ಲ, ತುಂಬ ಚಿಕ್ಕದಾಗೇ ಇರುತ್ತೆ. ಕಾಣಿಸ್ತಿದೆಯಾ? ಇಲ್ಲೊಂದು ಹೂ ಬಿಟ್ಟಿದೆ ನೋಡಿ. ಇನ್ನೂ ಸ್ವಲ್ಪ ಅರಳುತ್ತೆ ಅಷ್ಟೇ. ಅದು ಅನಂತರ ಮತ್ತೆ ಈ ರೀತಿ ಬಾಡುತ್ತೆ. ಇದ್ರ ಎಲೆಗಳಿಗೆ ಈ ರೀತಿ ಇರುತ್ತೆ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಎ ಮತ್ತು ಸಿ ಅಂಶಗಳು ಹೆಚ್ಚಾಗಿ ಹೇರಳವಾಗಿ ದೊರಕುತ್ತೆ. ಅಷ್ಟೇ, ಇದು ಗ್ಲೂಕೋಸ್ ಥರ ಕೂಡ ಈಗ ವ್ಯಾಯಾಮ ಮಾಡೋ ಅಂಥವ್ರಿಗೆ, ಸ್ಪೋರ್ಟ್ಸ್ ಮನ್ಗಳಿಗೆ ತಕ್ಷಣದ ಎನರ್ಜಿ ಕೊಡೋದಕ್ಕೆ ಇದು ನ್ಯಾಚುರಲ್ ಆಗಿರೋಂತಹ ಒಂದು ಸೋರ್ಸ್ ಅಂತಲೇ ಹೇಳ್ಬೋದು. ಇದು ಸಿ ಅಂಶ ಕೂಡ ಹೆಚ್ಚಾಗಿರೋದ್ರಿಂದ, ವಿಟಮಿನ್ ಸಿ ಇರೋದ್ರಿಂದ ಗರ್ಭಿಣಿಯರಿಗೆ, ಬೆಳೀತಾ ಇರಕ್ಕಂಥ ಚಿಕ್ಕ ಮಕ್ಕಳಿಗೆ ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮೂಳೆಯ ಆರೋಗ್ಯವನ್ನು ಕಾಪಾಡುತ್ತೆ, ಕಣ್ಣಿನ ಆರೋಗ್ಯ ಕಾಪಾಡುತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿ ಹೆಚ್ಚಾಗಿ
ಇದು ಹಾಲಿನಂತಹ ಅಂಶ ಹೆಚ್ಚಾಗಿರುತ್ತೆ ಕಾಯಲ್ಲಿ. ಹಣ್ಣಾಗ್ತಾ ಇದರಲ್ಲಿ ಆ ಅಂಶ ಕಡಿಮೆ ಆಗುತ್ತೆ. ಸಿಹಿಯಾದ ಫ್ಲೇವರ್ ಇರೋವಂತಹ ಇದು ಸಪೋಟ ಎಲ್ರಿಗೂ ತಿಳಿದಿರುತ್ತೆ, ಆದ್ರೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಬೆಂಡೆ ಮತ್ತು ಪಾಲಕ್ ಹಾಕಿದ್ದೀನಿ ಇದರಲ್ಲಿ. ಸ್ವಲ್ಪ ದಿನಕ್ಕೆ ಪಾಲಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಗೇನ್ ಪಾಲಕ್ ನೋಡಿದ್ರಲ್ಲ. ಈ ಪುಟ್ಟದಾದ ಗಾರ್ಡನ್ನ ನಾನು ಹೇಗೆ ಡೆವಲಪ್ ಮಾಡ್ತೀನಿ ಅನ್ನೋದು ನಂತರದ ವೀಡಿಯೋಗಳಲ್ಲಿ ತಿಳಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು.